ನೀವು ಹೇಳ್ತಿರೋ ಪ್ರಕಾರ ಶ್ರೀರಾಮುಲು ಅವರು ಪಕ್ಷ ವಿರೋಧಿ ನೀತಿಗಳನ್ನ ಅನುಸರಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಮೇಲೆ ನೀವು ನೋಡಿ ಒಂದು ವಿಷಯ ಬ್ರದರ್ ತಾವು ಅಲ್ಲ ಬೆಳೆಯೋದ್ರ ಜೊತೆಗೆ ನೀವು ಅವ್ರನ್ನ ಬೆಳೆಸಿದ್ದು ಕೂಡ ನಿಜ ಅಂತ ಸಾಕಷ್ಟು ಜನರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆಮೇಲೆ ಈ ಬಿರುಕು ಉಂಟಾಗೋದಕ್ಕೆ, ಈ ರೀತಿಯ ಸಂಬಂಧಗಳು ಒಡಕಾಗೋದಕ್ಕೆ ನಿಮ್ಮದೇ ಅಣತೀಕರಣನ ಅಥವಾ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ? ನಿಮಗೆ ನಿಧಾನವಾಗಿ ಎಲ್ಲ ವಿಷಯಗಳು ಅದೇ ನಾನು ಹೇಳಿದ್ದೇನೆ ಅಂದರೆ ಇವತ್ತೇ ನಾನೆಲ್ಲ ಹೇಳಲಿಕ್ಕೆ ನಾನು 40 ವರ್ಷದ ಕತೆ ಒಂದೇ ದಿನದಲ್ಲಿ ಹೇಳೋದು ಕಷ್ಟ. ಮತ್ತು ನಾನು ನೆಕ್ಸ್ಟು ತುಂಬ ಡೀಟೇಲ್ಡಾಗಿ ಆ ಸಮಯ ಆ ಸಂದರ್ಭ ಬಂದಾಗ ತುಂಬ ಡೀಟೇಲ್ಡಾಗಿ ನಾನು ಹೇಳ್ತೇನೆ. ತಾವು ಒಂದು ಮಾತನ್ನು ಇವತ್ತು ಹೇಳಿದ್ದೇನೆ ಅಲ್ಲಲ್ಲ ನಾನು ಇವಾಗ ಏನು ಹೇಳಿರೋದು, ನಾನು ಏನಾದರೂ ರಹಸ್ಯವಾಗಿ ನಿಮ್ಮನ್ನು ರೂಮಲ್ಲಿ ಕರ್ಕೊಂಡು ಹೋಗಿ ಹೇಳಿರಲ್ಲ ಬ್ರದರ್, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನೋಡಿ ಅದೇ ಆ ಕಾರಣಗಳು ನಾನು ಹೇಳ್ತಾ ಇರೋದು, ಎಷ್ಟೆಷ್ಟು ಕಾರಣಗಳನ್ನ ಇಟ್ಕೊಂಡು ಅದೆಲ್ಲದನ್ನು ತಗೊಂಡು ಬಂದು ನನ್ನ ತಲೆ ಮೇಲೆ ಇವತ್ತು ಪಕ್ಷ ನೀನು ಹೋಗಿ ಬಂಗಾರ ಅನ್ನುವಂಥ ಕೆಲಸ ಮಾಡಿದ್ರೆ ನಾನು ಮಾಡಿದ್ದೀನಿ. ನಾನು ಇವತ್ತು ನಾಳೆ ಶ್ರೀರಾಮುಲ್ಗೋಸ್ಕರ ನೀನು ಕೆಲಸ ಮಾಡಿದ್ರೂ ನಾನು ಮಾಡ್ತೀನಿ. ನೋಡ್ರಿ, ಒಂದು ಶ್ರೀರಾಮುಲು ಬೇಕು ಅಂದ್ರೂ ಬೇಡ ಅಂತಂದ್ರು ಕೂಡ ಜನಾರ್ದನ್ ರೆಡ್ಡಿ ಅನ್ನೊಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ ಯಾವತ್ತಿಗೂ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನಾನು ಸ್ನೇಹಿತ ಅಂತಲೇ ನಾನು ಟ್ರೀಟ್ ಮಾಡ್ತೀನಿ. ಯಾವತ್ತೂ ನಾನು ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಬಟ್ ಆದರೆ ಒಂದು ವಿಪರ್ಯಾಸ ಅಂದರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಭಾಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನು ಯಾರೂ ಮಾತಾಡಲಿಕ್ಕಾಗಲ್ಲ. ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಡೆದ್ರಲ್ಲಿ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗಲಿ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಅಂದರೆ 40 ವರ್ಷಗಳು ನಾನು ಮಾಡಿರೋಂಥ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯಿತು ಅಂತಂದರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಅಂದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರೂ ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಲ್ಲ, ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ. ಅದು ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕೆಂದರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ್ದು ಎಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು. ನಾನು ಕೊನೆಗೆ ಹೇಳೋದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ, ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ. ಯಾಕೆಂದರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ನು. ನಾನು ಮೊದಲಿಂದ ಕೂಡ ಯಾರು ಏನು ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ ದೇವರು ಅಂತ ಇನ್ನೂ ನಂಬ್ತಾರ ಅಂತೇಳಿ ಮೊನ್ನೆ ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ರು. ಆದರೆ ನಾನು ಹೇಳ್ತಾ ಇದ್ದೆ, ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ. ಈ 14 ವರ್ಷಗಳು ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ. ನನ್ನ ಕಣ್ಮುಂದೆನೇ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ. ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ, ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನನ್ನು ಹೋಗಿ ಅಲ್ಲಿ ನೀನು ಕೆಲಸ ಮಾಡಬೇಕು ಅಂತೇಳಿ ಹೇಳಿದರೆ ಯಾರಿಗಾದರೂ ಕೂಡ ಶ್ರೀರಾಮುಲನ್ನ ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ. ಆಗಲಿ ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪವನ್ನು ನಾನು ನಿರಾಧಾರವಾಗಿರುವಂಥ ಆರೋಪವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು. ಇನ್ನು ಭಾಳ ವಿಷಯಗಳು ನೋಡೋಣ, ಏನೇನು ವಿಚಾರಗಳು ಸಮಯ
ಬಂದಾಗ್ಲೆಲ್ಲ ಕೂಡ ನಾನು ಬರ್ತೀನಿ. ಸರಿ, ಈಗ